Hi everyone, welcome to my YouTube channel. Those who are not subscribed my channel, please subscribe my channel. Those who are already subscribed, please watch my videos, share my videos, like my videos, and please press the bell icon to get the next video notification. And please encourage my videos. So already in the previous videos we have studied how to write the molecular and structural formula of the members of alcohol, aldehyde and carboxylic acid. In this video let us know how to write the molecular and structural formula for ketone. Ketone is the fourth functional group, and ketone is represented by CO. Alcohol OH, aldehyde CHO, carboxylic acid COOH, and ketone OH. The first member of ketone is called as propanol. ನೋಡಿ, ಕೀಟೋನ್ ಅಂದರೆ ONE ಇಂದ ಎಂಡ್ ಆಗಿರುತ್ತೆ. ಸೊ ಇಲ್ಲಿ ಮೆಥೆನಾನ್ ಆಗಲಿ ಎಥೆನಾನ್ ಆಗಲಿ ಬರೋದಿಲ್ಲ. ಸೊ ಫಸ್ಟ್ ಮೆಂಬರ್ನ ನಾವು ತಗೊಂಡ್ರೆ ಪ್ರೊಪೆನಾನೇ ತಗೋಬೇಕು. ಯಾಕೆಂದರೆ ನಾವೇನೇ CO ಬರೆದ್ರೂ ಕೂಡ ಎರಡು ಕಾರ್ಬನ್ಗಳ ನಡುವೆನೇ ಬರೀಬೇಕು. ಸೊ ಮೆಥೆನಾನ್ ಅಂತ ತಗೊಂಡ್ರೆ ಒಂದು ಕಾರ್ಬನ್ ಇರುತ್ತೆ, ಅಲ್ಲಿ ಬರೆಯೋಕ್ಕೆ ಬರೋದಿಲ್ಲ. ಎಥೆನಾನ್ ಅಂತ ತಗೊಂಡ್ರೆ ಎರಡು ಕಾರ್ಬನ್ ಇರುತ್ತೆ, ಯಾವುದಾದರೂ ಎರಡು ಕಾರ್ಬನ್ಗಳ ನಡುವೆ ಬರೀಬೇಕು ಅಂದಾಗ ಹೇಗೆ ಅಂದರೆ 3 ಕಾರ್ಬನ್ ಇರಬೇಕು. ಸೊ 3 ಕಾರ್ಬನ್ನಲ್ಲಿ ಮಧ್ಯದ ಕಾರ್ಬನ್ಗೆ CO ಬರೆಯೋದು ನಾವು. ಹಾಗಾದರೆ ಮೆಥೆನಾನು ಇಲ್ಲ, ಮೆಥೆನಾನ್ ಮತ್ತು ಎಥೆನಾನ್ ಅನ್ನುವಂತಹ ಕಾರ್ಬನ್ ಕಾಂಪೌಂಡು ಎಕ್ಸಿಸ್ಟ್ ಇಲ್ಲ. ಹಾಗಾದರೆ ಯಾರಿದ್ದಾರೆ? ಪ್ರೊಪೆನಾನ್. ಹೂ ಈಸ್ ದ ಫಸ್ಟ್ ಮೆಂಬರ್ ಆಫ್ ಕೀಟೋನ್? ದಟ್ ಈಸ್ ಕಾಲ್ಡ್ ಪ್ರೊಪೆನಾನ್. ಹಾಗಾದರೆ ಪ್ರೋಪ್ ಅಂದರೆ 3, 1 2 3. ನೋಡಿ, ಎರಡು ಕಾರ್ಬನ್ಗಳ ನಡುವೆ ನಾನು ಈ CO ಬರೀಬೇಕು. ಹಾಗಾದರೆ ಮಧ್ಯದಲ್ಲಿ ಇದೆಯಲ್ಲ ಕಾರ್ಬನ್, ಇವನಿಗೆ ಡಬಲ್ ಬಾಂಡ್ O ಹಾಕ್ಕೊಡ್ತೀನಿ. ಹಾಗಾದ್ರೆ ಇವನಿಗೆ ಸಿಂಗಲ್ ಬಾಂಡ್. ನೋಡಿ, ಈ ಕಾರ್ಬನ್ಗೆ 1 2 3 4 ಟೆಟ್ರಾವೇಲೆಂಟ್ ಆಯಿತು. ಹಾಗಾದ್ರೆ ಇವನಿಗೆ 1 2 3 4. ಇವನಿಗೆ 1 2 3 4. ಓಕೆ, ಈಗ ನಾವು ಇದನ್ನು ಲೆಟ್ ಅಸ್ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಫಸ್ಟು CO ಬರ್ಕೊಂಡ್ಬಿಡ್ತೀನಿ. ಇದನ್ನು CO ಇದು. ಇನ್ನು ಇಲ್ಲೊಂದು ಕಾರ್ಬನ್, 2 ಕಾರ್ಬನ್. ನೆಕ್ಸ್ಟು ಇಲ್ಲಿ 3 ಹೈಡ್ರೋಜನ್, ಇಲ್ಲಿ 3 ಹೈಡ್ರೋಜನ್. ಸೊ C2H6CO ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ propanol. So after propanol, the second member is called as butanol. So now let us write for butanol. So ONE ಇಂದ ಎಂಡ್ ಆಗಿರೋದ್ರಿಂದ it is ketone only. So ಬ್ಯೂಟ್ ಅಂದರೆ 4, 1 2 3 4. ನೋಡಿ, ಈಗ ನಿಮ್ಗೆ ಇಲ್ಲಿ ಚಾಯ್ಸ್ ಇದೆ. ಏನಪ್ಪ ಅಂದರೆ ಈ CO ಬರಿಬೇಕಲ್ಲ, ಇದನ್ನು ಈ ಎರಡು ಕಾರ್ಬನ್ಗಳ ನಡುವೆ ಇದಕ್ಕೆ ಬರಿಬೋದು, ಅಥವಾ ಈ ಎರಡು ಕಾರ್ಬನ್ಗಳ ನಡುವೆ ಇದಕ್ಕೆ ಬರಿಬೋದು, ನಿಮ್ಮ ಇಷ್ಟ. ಇಲ್ಲ CO ಇದಕ್ಕೆ ಬರಿಬೋದು, ಇಲ್ಲ ಇದಕ್ಕೆ ಬರಿಬೋದು. ಸೊ ನಾನು ಇದಕ್ಕೆ ಬರಿತೀನಿ ಅಂದರೆ ಡಬಲ್ ಬಾಂಡ್ O ಆಯಿತು, ಸಿಂಗಲ್ ಬಾಂಡ್. ನೋಡಿ, ಇದು ಟೆಟ್ರಾವೇಲೆಂಟ್ ಆಯ್ತು ಕಾರ್ಬನ್ನು. 1 2 3 4. ಇನ್ನು ಇದಕ್ಕೆ ಬರೋಣ, 1 2 3 4. ನೆಕ್ಸ್ಟ್ ಇದಕ್ಕೆ ಬರೋಣ, 1 2 3 4. ಇನ್ನು ಈ ಕಾರ್ಬನ್ಗೆ 1 2 3 4. ಸೊ ದಿಸ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಬ್ಯೂಟೆನಾಲ್. ಸೊ ಯಾವುದು ಬಯಾಟ್ ಮಾಡ್ಕೋಬಾರ್ದು. ಸೊ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಫಸ್ಟ್ ಈ CO ಬರೆದು ಬಿಡ್ತೀನಿ. CO ಆಯಿತು. ನೆಕ್ಸ್ಟು 1 2 3 ಕಾರ್ಬನ್. ನೆಕ್ಸ್ಟ್ ಹೈಡ್ರೋಜನ್ 3 + 3 6 + 2 8. So C3H8CO is the molecular formula for butanol. So butanol in ನಂತರ after butanol, so next pentanol. ಸೊ ONE ಇಂದ ಎಂಡ್ ಆಗಿರೋದ್ರಿಂದ ಇಟ್ ಈಸ್ ಕೀಟೋನ್. ಪೆಂಟ್ ಅಂದರೆ 5, ಪೆಂಟಾ 1 2 3 4 5. ನೋಡಿ, ಈಗ ನಿಮಗೆ 3 ಚಾನ್ಸಸ್ ಇದೆ. ಈ ಎರಡು ಕಾರ್ಬನ್ಗಳ ನಡುವೆ ಇದೆಯಲ್ಲ, ಈ ಕಾರ್ಬನ್ಗೆ CO ಬರಿಬೋದು. ಈ ಎರಡು ಕಾರ್ಬನ್ಗಳ ನಡುವೆ ಇದೆಯಲ್ಲ, ಈ ಕಾರ್ಬನ್ಗೆ CO ಬರಿಬೋದು. ಈ ಎರಡು ಕಾರ್ಬನ್ಗಳ ನಡುವೆ ಇದೆಯಲ್ಲ ಇದಕ್ಕೆ
ಸಿ ಒ ಬರೀಬೋದು. ಸೊ ನಿಮ್ಮಿಷ್ಟ ಯಾವುದಕ್ಕೆ ಬೇಕಾದ್ರೂ ಬರೀಬೋದು. ನಾನು ಇಲ್ಲಿಗೆ ಹಾಕ್ಕೊತೀನಿ ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ನೋಡಿ ಇದು ಟೆಟ್ರಾವೆಲೆಂಟ್ ಆಯ್ತು ಈ ಕಾರ್ಬನ್. 1 2 3 4. ನೆಕ್ಸ್ಟ್ ಇಲ್ಲಿಗೆ ಬರೋಣ 1 2 3 4. ನೆಕ್ಸ್ಟ್ ಇವನು 1 2 3 4. ಇವನು 1 2 3 4. ನೆಕ್ಸ್ಟ್ ಇವನು 1 2 3 4. ಸೊ ಈಗ ಕೌಂಟ್ ಮಾಡ್ಕೊಂಡು ಬನ್ನಿ. ಫಸ್ಟ್ ಸಿ ಒ ಬರೆದು ಬಿಡ್ತೀನಿ. ಇನ್ನು ಉಳಿದಿದ್ದು 1 2 3 4 4 ಕಾರ್ಬನ್. ನೆಕ್ಸ್ಟ್ 3 3 + 2 5 5 + 2 7 7 + 3 10. So C4H10CO is the molecular formula for pentanone. So like this we have to write the molecular and structural formula for the members of ketone. So thank you for watching my YouTube channel. Thank you.